ವಾದಿರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯುಜಲ ಗಗನಾನಲಾಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ನಮಸ್ಕಾರ ಗುರುಗಳೇ, ತುಮಕೂರಿನಿಂದ ಕಾಂತರಾಜೇಶ್ವರ ಮಾತನಾಡುತ್ತಿದ್ದೇನೆ. ತಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಭಾಗವತದ 24 ಗುರುಗಳ ಬಗ್ಗೆ ದಯಮಾಡಿ ವಿವರಿಸಲು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಗುರುಗಳೇ. ಕಾಂತರಾಜೇಶ್ವರ್ ನಮಸ್ಕಾರ. 24 ಗುರುಗಳಲ್ಲಿ ಮೊದಲನೇ 5 ಗುರುಗಳನ್ನು ಕುರಿತು ನಾವು ಹಿಂದಿನ ಸಂಚಿಕೆಯಲ್ಲಿ ಮಾತಾಡಿದ್ದೀವಿ. ಪಂಚಭೂತಗಳಿಂದ ಅವಧೂತರು ಕಲಿತಂತಹ, ಹಾಗೆ ತಾನು ಕಲಿತಿದ್ದೇನೆ ಅಂತ ಹೇಳಿಕೊಂಡಾಗ ನಾವು ಅದರಿಂದ ಕಲಿಯಬಹುದಾದಂಥ ವಿಷಯಗಳನ್ನು ನೋಡಿದ್ದೇವೆ. 6ನೇ ಗುರುಗಳು ಸೂರ್ಯ. ಸೂರ್ಯ ಪರೋಪಕಾರಕ್ಕೆ ಪ್ರಸಿದ್ಧವಾದ ಉದಾಹರಣೆ. ಈ ಹೊತ್ತು ನಾವು ಬದುಕಿದ್ದೇವೆ ಅಂತಂದರೆ ಸೂರ್ಯನೇ ಕಾರಣ. ಸೂರ್ಯವಂಶ ಅಂತ ಪ್ರಾರಂಭವಾಗಿ ಶ್ರೀರಾಮರ ತನಕ ಬಂತಲ್ಲ, ಅದರ ಮೂಲ ರಹಸ್ಯ ಏನಪ್ಪ ಅಂದರೆ, ಈ ಮನುಕುಲಕ್ಕೆ ಮಹೋಪಕಾರವನ್ನು ಮಾಡಿರತಕ್ಕಂಥದ್ದು ಸೂರ್ಯವಂಶದವರು. ಅಂದರೆ ಸೂರ್ಯನಿಂದ. ಪ್ರಧಾನವಾಗಿ ಯಾವುದೋ ಒಂದೆರಡನ್ನು ನೋಡಿಬಿಡೋಣ. ಸೂರ್ಯ ಸಮುದ್ರದಿಂದ ನೀರನ್ನು ಸೆಳೆಯುತ್ತಾನೆ, ಸೆಳೆದು ಮೋಡಗಳನ್ನಾಗಿ ಮಾಡುತ್ತಾನೆ. ಹಾಗೆ ಮಾಡಿದ ಮೋಡಗಳಿಂದ ಮಳೆಯನ್ನು ನಮ್ಮ ಮೇಲೆ ಸುರಿಸುತ್ತಾನೆ. ಅಂದರೆ ಆ ಭೂಭಾಗದ ಮೇಲೆ ನೀರು ಬಿದ್ದು ಸಂಗ್ರಹವಾಗಿ ನದಿಗಳಾಗಿಯೋ ಬಾವಿಗಳಲ್ಲಿಯೋ ಶೇಖರವಾಗುತ್ತೆ. ನದಿಗಳು ಮುಂದೆ ನುಗ್ಗಿ ಸಮುದ್ರಕ್ಕೆ ಮತ್ತೆ ಸೇರುತ್ತೆ. ಮತ್ತೆ ಸೂರ್ಯ ಅದನ್ನು ಎಳೀತಾನೆ, ಮೋಡ ಮಾಡ್ತಾನೆ, ಇತ್ಯಾದಿ. ಹಾಗೆ ಬರತಕ್ಕಂತಹ ನೀರಿನಿಂದ ನಾವು ಬದುಕಿದ್ದೀವಿ, ಕುಡಿತೀವಿ, ಹಾಗೂ ನಮ್ಮ ಬೆಳೆಗಳಿಗೆ ಅದನ್ನು ಬಳಸ್ತೀವಿ. ಗಮನಿಸಬೇಕಾದ ಅಂಶ ಏನು ಅಂದರೆ, ಇದರಿಂದ ಸೂರ್ಯನಿಗೇನೂ ಆಗೋದಿಲ್ಲ. ಸೂರ್ಯ ಇಷ್ಟೆಲ್ಲ ನಮಗೆ ಕೊಟ್ಟರೂ ಸೂರ್ಯನಿಗೆ ಇದರಿಂದ ಏನೂ ಆಗಬೇಕಾದ್ದಿಲ್ಲ. ಸೂರ್ಯನಿಗೂ ಅದಕ್ಕೂ ಸ್ಪರ್ಶವೇ ಇಲ್ಲ. ಹಾಗೆ ನೋಡಿದರೆ ಸೂರ್ಯ ಎಲ್ಲೋ ಇರತಕ್ಕಂಥ ಒಂದು ದೊಡ್ಡ ಬಿಸಿಯಾದ ನಕ್ಷತ್ರ, ಅದಕ್ಕೂ ಇಲ್ಲೆಲ್ಲೋ ಭೂಮಿ ಮೇಲೆ ಇರತಕ್ಕಂಥ ನೀರಿಗೂ ಸಂಬಂಧವೇ ಇಲ್ಲ. ಹೇಗೆ ಸೂರ್ಯನ ಕಿರಣಗಳು, ಒಂದು 1000 ಪಾತ್ರೆಗಳನ್ನಿಟ್ಟು 1000 ಪಾತ್ರೆಗಳಲ್ಲಿ ನೀರು ಹಾಕಿಬಿಟ್ಟು ನೋಡಿದರೆ ಪ್ರತಿಯೊಂದು ಪಾತ್ರದ ಒಳಗೂ ಸೂರ್ಯ ಕಾಣಿಸುತ್ತಾನೆ. ಯಥಾ ಪ್ರಕಾಶಯತ್ಯೇಕಃ. ಸೂರ್ಯ ಅನ್ನತಕ್ಕಂಥವನು ಒಬ್ಬನೇ. ಹಾಗೆ ಒಬ್ಬನೇ ಆಗಿರತಕ್ಕಂತಹ ಸೂರ್ಯ ಲಕ್ಷ ಪಾತ್ರದ ನೀರಿನಲ್ಲಿಯೂ ಲಕ್ಷ ಸೂರ್ಯರಾಗಿ ಕಾಣಿಸುತ್ತಾನೆ. ಹಾಗೆ ನಮ್ಮ ದೇಹದ ಒಳಗೆ ಇರತಕ್ಕಂಥ ಪ್ರಾಣಶಕ್ತಿ ಎನ್ನುವುದು ಯಾವುದೋ ಮೂಲವಾಗಿರತಕ್ಕಂಥ ಒಂದು ಪ್ರಕಾಶದಿಂದ ಬಂದಿರತಕ್ಕದ್ದು. ಹೀಗಾಗಿ ಆ ಪರಮಾತ್ಮ ಶಕ್ತಿಯೇ ಪ್ರತಿಯೊಂದು ದೇಹದಲ್ಲಿ ಒಂದೊಂದು ಕಿರಣವಾಗಿದೆ. ಒಂದೊಂದು ಮಡಕೆಯಲ್ಲಿ ಒಂದೊಂದು ಸೂರ್ಯನ ಪ್ರತಿಬಿಂಬ ಕಾಣುವಂತೆ, ಆದರೆ ಮೂಲದಲ್ಲಿ ಒಬ್ಬನೇ ಸೂರ್ಯ ಇರುವಂತೆ ನಮ್ಮೆಲ್ಲರಲ್ಲಿಯೂ ಅನೇಕಾನೇಕ ಜೀವಾತ್ಮಗಳು ಇದ್ದಂತೆ ಕಂಡರೂ ಮೂಲದಲ್ಲಿ ಒಂದೇ. ಅದನ್ನೇ ಶ್ರೀ ಶ್ರೀ ಶಂಕರ ಭಗವತ್ಪಾದರ ಮುಂದೆ ತಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಹೇಳ್ತಕ್ಕಂಥದ್ದು, ಆತ್ಮ ಅನ್ನತಕ್ಕಂಥದ್ದು ಎಲ್ಲರಲ್ಲಿಯೂ ಇರತಕ್ಕಂಥದ್ದು ಒಂದೇ ಅಂತ. ಇನ್ನು ಚಂದ್ರನಿಂದ ಕಲಿಯಬೇಕಾದದ್ದು 7ನೇ ಗುರು ಚಂದ್ರ. ನಾವು ಬಹಳ ಗಂಭೀರವಾಗಿ ಚಂದ್ರನನ್ನು ಗಮನಿಸಿದರೆ, ವಿಜ್ಞಾನಿಗಳು ಚಂದ್ರನನ್ನು ಕಂಡರೆ ಆ ಚಂದ್ರನಿಗೆ ಕ್ಷಯ ಅಥವಾ ವೃದ್ಧಿ ಎರಡೂ ಇಲ್ಲ. ದಕ್ಷ ಪ್ರಜಾಪತಿಯ ಶಾಪದಿಂದ ಚಂದ್ರ ಕೃಷ್ಣಪಕ್ಷ ಶುಕ್ಲಪಕ್ಷ ಅಂತ ವಿಭಜಿಸಲ್ಪಡುತ್ತಾನೆ ನಮ್ಮ ದೃಷ್ಟಿಯಲ್ಲಿ.
ದಿವಸದಿಂದ ದಿವಸಕ್ಕೆ ತನ್ನ ಕಳೆಯನ್ನು ಕುಂದುತ್ತಾ ಕೊನೆಗೆ ಅಮಾವಾಸ್ಯೆಯಲ್ಲಿ ಚಂದ್ರನೇ ಇಲ್ಲದಂತೆ ಆಗಿಬಿಡ್ತಾನೆ. ಅದಕ್ಕೆ ತದ್ವಿರುದ್ಧವಾಗಿ ಹುಣ್ಣಿಮೆಯಲ್ಲಿ ಪೂರ್ಣಚಂದ್ರ ಕಾಣಿಸ್ತಾನೆ. ಅಂದರೆ ಕ್ಷಯ ಹಾಗೂ ವೃದ್ಧಿ ಈ ಎರಡೂ ಚಂದ್ರನಿಗೆ ಇದೆ ಅಂತ ನಾವು ಅಂದುಕೊಂಡಿರೋದಿಲ್ಲ. ಅಂದರೆ ಅರ್ಥ ಏನಪ್ಪ ಅಂದರೆ ಮನುಷ್ಯನಿಗೆ ಈ ಕ್ಷಯಕಾಲ ಹಾಗೂ ವೃದ್ಧಿಕಾಲ ಎರಡೂ ಬರುತ್ತದೆ. ದೇಹಕ್ಕೆ ಕ್ಷಯವೂ ಆಗುತ್ತೆ, ದೇಹಕ್ಕೆ ವೃದ್ಧಿಯೂ ಸಿಗುತ್ತೆ. ದೇಹಕ್ಕೆ ಸಂಕಷ್ಟವೂ ಬರುತ್ತೆ, ದೇಹಕ್ಕೆ ಸುಖಮಯವಾಗಿರತಕ್ಕಂಥ ವಾತಾವರಣವೂ ಬರುತ್ತೆ. ದೇಹಕ್ಕೆ ಸೋಲು ಬರುತ್ತೆ, ದೇಹಕ್ಕೆ ಗೆಲುವು ಬರುತ್ತೆ. ದೇಹಕ್ಕೆ ಜಯವೂ ಆಗುತ್ತೆ, ದೇಹಕ್ಕೆ ಅಪಜಯವೂ ಆಗುತ್ತೆ. ದೇಹ ಅನ್ನೋದು ಬೀಳುತ್ತೆ, ದೇಹ ಅನ್ನೋದು ಏಳುತ್ತೆ. ಆದರೆ ಇದು ಯಾವುದೂ ನಿಜವಲ್ಲ, ಇದು ಭ್ರಮೆ ಅಷ್ಟೇ. ದೇಹದ ಒಳಗೆ ಇರತಕ್ಕಂಥ ಆತ್ಮ ಮೂಲದಲ್ಲಿ ಚಂದ್ರ ಹೇಗೆ ಶಾಶ್ವತವಾಗಿ ಇರುತ್ತಾನೋ, ಆ ಮೂಲ ಚಂದ್ರನಲ್ಲಿ ಯಾವ ಕ್ಷಯವೃದ್ಧಿಗಳೂ ಇಲ್ಲವೋ, ಹಾಗೆ ಆತ್ಮ ಅನ್ನತಕ್ಕಂಥದ್ದಕ್ಕೆ ಕ್ಷಯವೂ ಇಲ್ಲ, ವೃದ್ಧಿಯೂ ಇಲ್ಲ. ತಟಸ್ಥವಾಗಿರುತ್ತೆ ಆತ್ಮ. ದೈವ ಅನ್ನತಕ್ಕಂಥದ್ದು ನಮ್ಮೆಲ್ಲರ ದೇಹಗಳಲ್ಲಿಯೂ ಶಾಶ್ವತವಾಗಿ ತಟಸ್ಥವಾಗಿ ಇರುತ್ತಾನೆ. ಇನ್ನು ಮುಂದಿನ ಗುರು ಪಾರಿವಾಳ ಅಂತ ಹೇಳ್ತಾನೆ ಅವಧೂತ. ಯಾವುದೋ ಒಂದು ಪಾರಿವಾಳದ ಸಂಸಾರ ಇದೆ, ಗಂಡ ಹೆಂಡತಿ ಮಕ್ಕಳು ಎಲ್ಲ. ಈ ಗಂಡ ಹೆಂಡತಿ ಮಕ್ಕಳಿಗಾಗಿ ಗುಟುಕು ತರಲಿಕ್ಕೆ ಹೋಗುತ್ತೆ. ಕಾಳು ಕಡ್ಡಿ ಇತ್ಯಾದಿ ಅಥವಾ ಪುಟಾಣಿ ಹಕ್ಕಿ ಪ್ರಾಣಿಗಳನ್ನು ತಂದು ಅದರ ಬಾಯಿಗೆ ಕೊಡುತ್ತೆ. ಗುಟುಕು ಅಂತಾರೆ ಇದನ್ನು. ಅದು ತರಲಿಕ್ಕೆ ಹೋದಾಗ ಈ ಹಕ್ಕಿಗಳು, ಈ ಪುಟ್ಟ ಮರಿಗಳಾಗಿರತಕ್ಕಂಥ ಪಾರಿವಾಳಗಳು ಗೂಡಿನಿಂದ ಹೊರಗೆ ಬಂದು ಅಲ್ಲಿ ಇಲ್ಲಿ ಓಡಾಡಿ ಅಲ್ಲಿ ಬೇಡನ ಬಲೆ ಹತ್ತಿರ ಹೋಗಿ ಸಿಕ್ಕಾಕೊಂಡ್ಬಿಡುತ್ತೆ. ಕೊಂಚ ಹೊತ್ತಿಗೆ ತಾಯಿ ಬರುತ್ತೆ, ಅಯ್ಯೋ ಮಕ್ಕಳಲ್ಲಿದ್ದಾವೆ ಅಂತ ಹೋಗಿ ಅದು ಹೋಗಿ ಸಿಕ್ಕಾಕೊಳ್ಳುತ್ತೆ. ಕೊನೆಗೆ ಗಂಡು ಪಾರಿವಾಳ ಬರುತ್ತೆ, ಮಕ್ಕಳೆಲ್ಲ ಇದೆ ಎಲ್ಲಿ, ತನ್ನ ಹೆಂಡತಿಯೂ ಅಲ್ಲೇ ಇದ್ದಾಳೆ ಅಂತ ಅದು ಹೋಗಿ ಬೇಡನ ಬಲೆಗೆ ಸಿಕ್ಕಾಕೊಳ್ಳುತ್ತೆ. ಇದರಿಂದ ನಾನೇನು ಪಾಠ ಕಲಿತಾ ಇದ್ದೀನಿ ಅಂದರೆ, ಆ ಅವಧೂತ ಹೇಳ್ತಾನೆ, ಇದು ನಕಾರಾತ್ಮಕವಾಗಿರತಕ್ಕಂಥದ್ದು. ಹೀಗೆ ಮಾಡಬಾರದು ಅಂತ. ಗಂಡ ಹೆಂಡತಿ ಮಕ್ಕಳು ಎಲ್ಲ ಇದ್ದಾಗ ಹೆಂಡತಿ ಮಕ್ಕಳಿಗೆ ಅಂಟಿಕೊಂಡಿರಬಾರದು. ಇದನ್ನೇ ನಾವು ಸಂಸಾರ ಬಂಧನ ಅಂತ ಕರಿತೀವಿ. ಸಂಸಾರ ಬಂಧನಕ್ಕೆ ಸಿಕ್ಕಾಗ ಸೆರೆ ಬೀಳ್ತೀವಿ. ಸಂಸಾರ ಬಂಧನದಲ್ಲಿದ್ದಾಗ ಸಂಸಾರದಿಂದ ಹೊರಗೆ ಬಂದು ಮೋಕ್ಷಗಾಮಿಯಾಗತಕ್ಕಂತಹ ದೃಷ್ಟಿಯನ್ನು ಹೊಂದಬೇಕು. ಆ ಪಾರಿವಾಳಗಳು ಸಂಸಾರ ಬಂಧನದಲ್ಲಿ ಇದ್ದದ್ದರಿಂದ ಕೊನೆಗೆ ನಾಶ ಆಗುತ್ತೆ. ಆ ಪಾರಿವಾಳಗಳಿಂದ ನಾನು ಏನಯ್ಯ ಪಾಠ ಕಲಿತಾ ಇದ್ದೀನಿ ಅಂತಂತ ಹೇಳಿದರೆ, ನಾನು ಸಂಸಾರದ ಬಂಧನಕ್ಕೆ ಸಿಲುಕಿಕೊಳ್ಳಬಾರದು. ಮರಿಗಳು ಸಿಕ್ಕಾಕೊಂಡಿದೆ ಅದನ್ನ ನಾನು ಹೋಗಿ ಸಿಕ್ಕಾಕೊಳ್ತೀನಿ, ಹೆಂಡತಿ ಇದ್ದಾಳೆ ನಾನು ಹೋಗಿ ಸಿಕ್ಕಾಕೊಳ್ತೀನಿ ಅಂದರೆ ಎಲ್ಲರೂ ಪತಿತರಾಗ್ತೀನಿ ಅಂತ ತೊಗೊಂಡು ಕಚಕ್ಕಂತ ಕತ್ತರಿಸ್ಬಿಟ್ಟು ಏನೋ ಮಾಡ್ಕೊಂಡು ತಿಂದು ಹಾಕಿಬಿಡ್ತಾನೆ. ಹಾಗಿರಬಾರದು. ಸಂಸಾರ ಬಂಧನದಿಂದ ಹೊರಗಿರಬೇಕು, ಸಂಸಾರಕ್ಕೆ ಅಂಟಿಕೊಳ್ಳಬಾರದು. ನಮ್ಮ ಗುರಿ ಇರತಕ್ಕಂಥದ್ದು ಮುಕ್ತಿಯ ಕಡೆಗೆ ಅನ್ನತಕ್ಕಂಥದ್ದನ್ನು ಪಾರಿವಾಳದಿಂದ ನಾನು ಕಲಿತಿದ್ದೇನೆ. ಇನ್ನು ಹೆಬ್ಬಾವಿನಿಂದ ನಾನು ಕಲಿತಿರತಕ್ಕಂಥ ಪಾಠ ಏನಪ್ಪ ಅಂದರೆ, ಹೆಬ್ಬಾವು ಅಜಗರ ಅಂತ, ಅದೊಂದು ಅಜಗರ ವ್ರತ ಅಂತಲೇ ಕರೀತಾರೆ. ಏನದು ಹೆಬ್ಬಾವು? ಅದರಿಂದ ಕಲಿತಿದ್ದೇನು ಅಂದರೆ, ಹೆಬ್ಬಾವು ಮೈಲುಗಳು ಓಡಾಡಲ್ಲ, ತನ್ನ ಆಹಾರಕ್ಕಾಗಿ ಬಿದ್ಕೊಂಡಿರುತ್ತೆ. ವಿಧಿವತ್ತಾಗಿ ಅಥವಾ ವಿಧಿಯಿಂದ ನಿರ್ದೇಶಿಸಲ್ಪಟ್ಟು ಹೆಬ್ಬಾವಿನ ಹತ್ರಕ್ಕೆ ಯಾವುದಾದ್ರು ಪ್ರಾಣಿಗಳು ಬಂದರೆ ಅದನ್ನು ಹಿಡ್ಕೊಂಡು ತಿಂದು ಹಾಕುತ್ತೆ. ವಿನಃ ಇದು ಆಹಾರವನ್ನು ಅರಸಿ ಹುಡುಕಿ ಬಹಳ ಓಡಾಡೋದಿಲ್ಲ. ಅದು ಅಂತಹ ಒಂದು ವ್ರತವನ್ನು ನಾನು ತಗೊಳ್ಳಬೇಕು ಅಂತ ಅದು ಉಪದೇಶ ಮಾಡಿತು. ಅದನ್ನು ಅಜಗರ ವ್ರತ ಅಂತ ಕರೀತಾರೆ. ಏನದರ ಅರ್ಥ ಅಂದರೆ,
ನಾನು ಆಹಾರಕ್ಕಾಗಿ ಪರ್ಯಟನೆ ಮಾಡಬೇಕಾಗಿಲ್ಲ. ಅಕಸ್ಮಾತ್ ಪರ್ಯಟನೆ ಮಾಡಿದರೂ 7 ಮನೆಗಳಿಗೆ ಭಿಕ್ಷೆಗೆ ಹೋಗಬೇಕು. ಆ 7 ಮನೆಗಳಲ್ಲಿ ಏನಾದರೂ ಕೊಟ್ಟರೆ ಅದನ್ನು ತಗೋಬೇಕು. ನನಗೆ ವಿಶೇಷವಾಗಿರತಕ್ಕಂಥ ಪಾತ್ರೆಗಳು ಇರಬೇಕಾಗಿಲ್ಲ, ಸಂಗ್ರಹ ಮಾಡಬೇಕಾಗಿಲ್ಲ, ನಾಳೆಗಾಗಿ ಕೂಡಿಡಬೇಕಾಗಿಲ್ಲ. ನಾನು ಕೈಯಲ್ಲಿ ಇದೇ ಪಾತ್ರೆ, ಅದ್ರಲ್ಲಿ ತಗೋಬೇಕು, ಮುಗಿಸ್ಬೇಕು. ನಾಳೆಯ ಮಾತಿಲ್ಲ, ಸಂಜೆಯ ಮಾತಿಲ್ಲ. ಇದನ್ನು ನಾನು ಹೆಬ್ಬಾವಿನಿಂದ ಕಲಿತಿದ್ದೇನೆ, ಹಾಗೆ ಕಲಿಯಬೇಕು. ಇನ್ನು ಮುಂದಿನ ಗುರು ಸಮುದ್ರ. ಸಮುದ್ರದಿಂದ ಏನಪ್ಪ ನಾನು ಕಲ್ತಿದ್ದೀನಿ ಅಂದರೆ, ಭಗವದ್ಗೀತೆಯಲ್ಲಿ ಕೃಷ್ಣ ಬಹಳ ಚೆನ್ನಾಗಿ ಹೇಳ್ತಾರೆ. ಅಕ್ಷೋಭ್ಯಮಾಣ ಅಚಲ ಪ್ರತಿಷ್ಠಂ. ಅದು ಕ್ಷೋಭೆನೇ ಇಲ್ಲ, ಅದಕ್ಕೆ ಅಕ್ಷೋಭ್ಯ, ತಟಸ್ಥವಾಗಿ ಗಂಭೀರವಾಗಿರುತ್ತೆ. ಮಳೆಗಾಲದಲ್ಲಿ 100 ನದಿಗಳಿಂದ ನೀರು ಬಂದು ಸಮುದ್ರ ತುಂಬಿದ್ದಾಗಿರುತ್ತೆ. ಮಳೆಗಾಲ ಅಲ್ಲದೆ ಇದ್ದಾಗ ನೀರು ಬಂದು ಸೇರೋದೇ ಇಲ್ಲ, ಸೇರಿದರೂ ಅಲ್ಪ ಪ್ರಮಾಣ, ಆಗಲೂ ಹಾಗೆ ಇರುತ್ತದು. ಸಮುದ್ರ ಅನ್ನತಕ್ಕಂಥದ್ದಕ್ಕೆ ಕ್ಷೋಭೆಯೇ ಇಲ್ಲ. ಆ ಸಮುದ್ರದಿಂದ ನಾನೇನು ಕಲ್ತಿದ್ದೀನಿ ಅಂದರೆ, ನಾನು ಸಂತೃಪ್ತನಾಗಿರಬೇಕು. ನನ್ನ ಹತ್ರ ಇದೆಯಾ ಇಲ್ಲವ ಅನ್ನತಕ್ಕಂಥದ್ದು ನನ್ನ ಮನಸ್ಸಿನ ಏರುಪೇರಿಗೆ ಕಾರಣ ಆಗಬಾರದು. ಇರಲಿ ಇಲ್ಲದೇ ಇರಲಿ, ಸಂತುಷ್ಟ ಚಿತ್ತನಾಗಿ ಲಾಭಾಲಾಭೌ ಜಯಾಜಯೌ ಅನ್ನುವಂತೆ ಮನಸ್ಸನ್ನು ಸ್ಥಿರವಾಗಿ ಉಳಿಸಿಕೊಂಡಿರಬೇಕು. ಇಷ್ಟು ಅಂಶಗಳನ್ನು ನಾನು ಸಮುದ್ರದಿಂದ ಕಲ್ತೀನಿ. ಇನ್ನು ಮುಂದೆ ಏನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇಂದಿನ ಮಾತನ್ನು ಮುಗಿಸೋಣವೇ. ನಮಸ್ಕಾರ. ನಮಸ್ಕಾರ ಗುರುಗಳೇ, ತುಮಕೂರಿನಿಂದ ಕಾಂತರಾಜೇಶ್ವರ ಮಾತನಾಡುತ್ತಿದ್ದೇನೆ. ತಮ್ಮಲ್ಲಿ ನಾನು ಕೇಳಿಕೊಳ್ಳುವುದೇನೆಂದರೆ, ಭಾಗವತದ 24 ಗುರುಗಳ ಬಗ್ಗೆ ದಯಮಾಡಿ ವಿವರಿಸಲು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ ಗುರುಗಳೇ.